ಸಚಿವರು ಶಾಸಕರ ಫೋನ್ ಕದ್ದಾಲಿಕೆ ಬಗ್ಗೆ ನನಗೆ ಗೊತ್ತಿಲ್ಲ, ದೂರು ಬಂದರೆ ಕ್ರಮವನ್ನು ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಯಾವ ಮಾಹಿತಿ ಕೂಡ ಬಂದಿಲ್ಲ. ಪರಮೇಶ್ವರ್ ಖಚಿತಪಡಿಸಿದ್ದಾರೆ ಅದನ್ನು. ಫೋನ್ ಕದ್ದಾಲಿಕೆ ವಿಚಾರ ಅಲ್ಲಲ್ಲಿ ಚರ್ಚೆ ಆಗಿರಬಹುದೇನೋ, ಬಟ್ ಗೃಹ ಮಂತ್ರಿಗಳಿಗೆ ಯಾರೂ ಕೂಡ ದೂರು ಸಲ್ಲಿಕೆ ಮಾಡಿಲ್ಲ ಅನ್ನೋದನ್ನು ಅವರೇ ಖುದ್ದಾಗಿ ಹೇಳಿದ್ದಾರೆ. ನೋಡಬೇಕು ಯಾವ ರೀತಿ ಇದನ್ನು ಮುಂದುವರಿಸ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಯಾವ ಶಾಸಕರು ತಾನೇ, ಯಾವ ಸಚಿವರು ತಾನೇ ಆಡಳಿತ ಪಕ್ಷದ ವಿರುದ್ಧ ಬಂದು ನೇರವಾಗಿ ನಮ್ಮ ಪಕ್ಷದ ಸರ್ಕಾರವೇ ನಮ್ಮ ಫೋನ್ ಕದ್ದಾಲಿಕೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಸಚಿವರು, ಅದು ಕ್ಯಾಬಿನೆಟ್ನ ಭಾಗವಾಗಿರುವಂಥ ಸಚಿವರೇ ಬಂದು ನನ್ನ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳುವ ಆ ಸಂದರ್ಭ ಸನ್ನಿವೇಶ ಒದಗಿ ಬರುತ್ತಾ? ತಮ್ಮ ಪಕ್ಷದ ವಿರುದ್ಧವೇ, ತಮ್ಮ ಸರ್ಕಾರದ ವಿರುದ್ಧವೇ ಸ್ವತಃ ಸಚಿವರು, ಸ್ವತಃ ಶಾಸಕರು ಆರೋಪ ಮಾಡಲಿಕ್ಕೆ ಸಾಧ್ಯನಾ? ದೂರು ಕೊಡಲಿಕ್ಕೆ ಸಾಧ್ಯನಾ? ಬಟ್ ಈ ರೀತಿ ಗುಸುಗುಸು ಇದ್ದಾಗ ಅದನ್ನು ಅತ್ಯಂತ ಕರಾರುವಕ್ಕಾಗಿ ಒಂದು ಇಂಟರ್ನಲ್ ತನಿಖೆ ಅಂತ ಇರುತ್ತೆ. ಎಲ್ಲವೂ ಕೂಡ ಬಹಿರಂಗವಾಗಿ ದೂರು ಕೊಟ್ಟರೆ ನಾವು ಮಾಡ್ತೀವಿ, ದೂರು ಕೊಟ್ಟಿಲ್ಲ ಅಂದರೆ ಮಾಡೋದಿಲ್ಲ. ಇಲ್ಲಿ ದೂರು ಕೊಡ್ತಾರೋ ಬಿಡ್ತಾರೋ ನೋಡಿ. ರಾಜಣ್ಣನ ಪ್ರಕರಣದಲ್ಲೂ ಕೂಡ ಹಾಗೆ ದೂರು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತ. ಅದಕ್ಕೆ ಯಾರೋ ಒಬ್ಬರು PL ಹಾಕ್ಬಿಟ್ಟಿದ್ದಾರೆ, PL ಸಲ್ಲಿಸಿದ್ದಾರೆ. ಆ ವಿಚಾರಣೆ ಬಂದ ಮೇಲೆ ಅದು ರಾಷ್ಟ್ರೀಯ ಇಶ್ಯೂ ಆಗುತ್ತೋ ಅಥವಾ ಯಾವ ರೀತಿ ಅದು ಬೆಳಕಿಗೆ ಬರುತ್ತೋ ಗೊತ್ತಿಲ್ಲ. ಈ ವಿಚಾರದಲ್ಲೂ ಕೂಡ ಅಷ್ಟೇ. ಈಗ ಕದ್ದಾಲಿಕೆ ಮಾಡುವಂಥ ರಾಜ್ಯದಲ್ಲಿ ಸನ್ನಿವೇಶ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ಯಾವುದೇ ರೀತಿಯ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇಲ್ಲ, ಕ್ಷಿಪ್ರ ಕ್ರಾಂತಿ ನಡೀತಾ ಇಲ್ಲ, ಕುರ್ಚಿ ಬದಲಾವಣೆ ನಡೀತಾ ಇಲ್ಲ, ಅಥವಾ ಕ್ಯಾಬಿನೆಟ್ನಲ್ಲಿ ಯಾವುದೋ ಒಂದು ಸರ್ಜರಿ ನಡೀತಾ ಇಲ್ಲ. ಬಟ್ ಆದರೂ ಕೂಡ ಇಂಥ ಮಾತು ಕೇಳಿ ಬರ್ತಾ ಇರೋದು ಬಹಳ ಆಶ್ಚರ್ಯ ಮೂಡಿಸ್ತಾ ಇದೆ. ಸಚಿವರು ಮತ್ತು ಶಾಸಕರದು ಕದ್ದಾಲಿಕೆ ಆಗ್ತಿದೆ ಗೊತ್ತಿಲ್ಲ ನನಗೆ. ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನು ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಸರ್, ಈಗ ಫೋನ್ ಕದ್ದಾಲಿಕೆ ಸಚಿವರು ಮತ್ತು ಶಾಸಕರದು ಕದ್ದಾಲಿಕೆ ಆಗ್ತಿದೆ ಗೊತ್ತಿಲ್ಲ ನನಗೆ. ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನು ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಸರ್, ಈಗ ಫೋನ್ ಕದ್ದಾಲಿಕೆ ಸಚಿವರು ಮತ್ತು ಶಾಸಕರದು ಕದ್ದಾಲಿಕೆ ಆಗ್ತಿದೆ ಗೊತ್ತಿಲ್ಲ ನನಗೆ. ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನು ಕ್ರಮ ತಗೋಬೇಕು ಅದು ತಗೊಳ್ತಾರೆ.